ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ನವರಾತ್ರಿ ಮಹೋತ್ಸವ ಆಚರಿಸಲಾಗುತ್ತಿದೆ ಭಕ್ತಿಪೂರ್ವಕವಾಗಿ. ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ಕಾಸರಗೋಡು ಏರಿಯಾ ಸಮ್ಮೇಳನ ರಾಜ್ಯ ಸಮಿತಿ ಸದಸ್ಯೆ ಪಿ ಬೇಬಿ ಬಾಲಕೃಷ್ಣ ಅವರಿಂದ ಉದ್ಘಾಟನೆ. ಬಾವಿಗೆ ಬಿದ್ದ ಕಾಸರಗೋಡು ಗಿಡ್ಡತಳಿ ಕರುವಿನ ರಕ್ಷಣೆ, ಹೆಣ್ಮಕಜೆ ಕಾಟುಕುಕ್ಕೆ ಕಂದೇರಿಯಲ್ಲಿ ಘಟನೆ. ಮಂಜೇಶ್ವರ ಫೆಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮೊದಲ ವಾರ್ಷಿಕ ಸಭೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಸದಸ್ಯರ ಆಯ್ಕೆ. ಎರಿಯಾಲ್ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಸರಕು ಲಾರಿಯೊಂದು ನಿಯಂತ್ರಣ ತಪ್ಪಿ ಸಂಭವಿಸಿದ ಅಪಘಾತದಲ್ಲಿ ಭಾರೀ ನಾಶ ನಷ್ಟ. ವಾರ್ತೆಗಳು ವಿವರವಾಗಿ. ಜಿಲ್ಲಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ. ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಭಜನಾ ಮಂದಿರಗಳಲ್ಲಿ ನವರಾತ್ರಿ ಹಬ್ಬಕ್ಕೆ ಭಕ್ತಿಪೂರ್ವಕ ಚಾಲನೆ ದೊರಕಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಜಿಲ್ಲೆಯಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ. ನಗರದ ವಿವಿಧ ಕ್ಷೇತ್ರ ಮಂದಿರಗಳಲ್ಲಿ ಅದ್ದೂರಿಯ ದಸರಾ ಉತ್ಸವಕ್ಕೆ ಸೋಮವಾರ ಭಕ್ತಿಪೂರ್ವಕವಾದ ಚಾಲನೆ ದೊರಕಿತು. ಅಲಂಕೃತಗೊಂಡ ರಾಜಬೀದಿಗಳು, ಕ್ಷೇತ್ರ ಪರಿಸರ, ನವರಾತ್ರಿಯ ವೇಷ, ವಾದ್ಯ ಘೋಷಗಳು ನವರಾತ್ರಿಯ ಹಬ್ಬದ ಆಗಮನವನ್ನು ಸಾರುತ್ತಿದೆ. ನಗರದ ವಿವಿಧ ಕ್ಷೇತ್ರಗಳಲ್ಲಿ ಪೂಜಾ ವಿಧಿವಿಧಾನಗಳನ್ನು ನಡೆಸುವ ಮೂಲಕ ನವರಾತ್ರಿ ಉತ್ಸವವನ್ನು ಆರಂಭಿಸಲಾಯಿತು. ಕೊರಕ್ಕೋಡು ಆರ್ಯ ಕಾತ್ಯಾಯನಿ ಶ್ರೀ ಮಹಾದೇವಿ ದೇವಸ್ಥಾನದಲ್ಲಿ ಈ ಬಾರಿಯ ದಸರಾ ಉತ್ಸವಕ್ಕೆ ವೈಭವಯುತವಾಗಿ ಚಾಲನೆ ನೀಡಲಾಯಿತು. ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಶುದ್ಧಿ ಕಲಶ, ಚಂಡಿಕಾ ಹೋಮ, ಮಹಾಪೂಜೆ ನಡೆಯಿತು. ಕೊರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿವಿಧ ತಾಂತ್ರಿಕ ವೈದಿಕ ಕಾರ್ಯಕ್ರಮಗಳೊಂದಿಗೆ ನವರಾತ್ರಿ ಉತ್ಸವ ಆರಂಭವಾಯಿತು. ಬೆಳಗ್ಗೆ ಗಣಪತಿ ಹೋಮ, ಕದಿರು ತುಂಬಿಸುವುದು, ಮಹಾಪೂಜೆ ನಡೆಯಿತು. ಕಾರ್ಲೆ ಶ್ರೀ ಕಾಳಿಕಾಂಬ ದೇವಸ್ಥಾನ ಆರಿಕಾಡಿ ಕುಂಬಳೆಯಲ್ಲಿ ವಿವಿಧ ತಾಂತ್ರಿಕ ವೈದಿಕ ಕಾರ್ಯಕ್ರಮಗಳೊಂದಿಗೆ ನವರಾತ್ರಿ ಉತ್ಸವ ಆರಂಭವಾಯಿತು. ಶ್ರೀ ಗುರು ಮಹಾಗಣಪತಿ ಪೂಜೆ, ನವಗ್ರಹ ಪೂಜೆ, ಕಲಶ ಪ್ರತಿಷ್ಠೆ, ಶ್ರೀ ಮಹಾಗಣಪತಿ ಹೋಮ, ಲಲಿತ ಸಹಸ್ರನಾಮ ಪಾರಾಯಣ, ಭಜನೆ ನಡೆಯಿತು. ಮಾಯಿಪಾಡಿ ಪುರೋಹಿತ ಮಾಧವ ಆಚಾರ್ಯರ ಪ್ರಧಾನ ಆಚಾರ್ಯತ್ವ ಹಾಗೂ ಶಿಷ್ಯ ವೃಂದದವರ ಸಹಭಾಗಿತ್ವದಲ್ಲಿ ಮಧೂರು ಶ್ರೀ ಕಾಳಿಕಾಂಬಾ ಮಠದಲ್ಲಿ ವರ್ಷಂಪ್ರತಿ ಜರುಗುವಂತೆ ನವರಾತ್ರಿ ಉತ್ಸವ ಆರಂಭವಾಯಿತು. ಬೆಳಗ್ಗೆ ನವಗ್ರಹ ಪೂಜೆ, ಗಣಪತಿ ಹವನ, ವಿಶ್ವಕರ್ಮ ಹೋಮ, ಆಧ್ಯಾತ್ಮಿಕ ಪ್ರವಚನ ನಡೆಯಿತು. ಕೂಡ್ಲು ಹಳೆಮನೆ ಶ್ರೀದೇವಿ ಕಾಲಭೈರವ ಸನ್ನಿಧಿಯಲ್ಲಿ ಒಂದು ದಿನದ ನವರಾತ್ರಿ ಮಹೋತ್ಸವವು ಅರವತ್ ಪದ್ಮನಾಭ ತಂತ್ರಿ ಕೀಕಾಂಗೋಡು ಇವರ ಅನುಗ್ರಹದೊಂದಿಗೆ ರಾಮ್ ಪ್ರಸಾದ್ ಮಯ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಶ್ರೀ ಗಣಪತಿ ಹೋಮ, ಭಜನಾ ಕಾರ್ಯಕ್ರಮ, ಕಲಶಾಭಿಷೇಕ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ಮಹಾಪೂಜೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಾಂಗೋಡು ಶ್ರೀ ದುರ್ಗಾಪರಮೇಶ್ವರಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಾಸರಗೋಡು ದಸರಾ ಸಾಂಸ್ಕೃತಿಕೋತ್ಸವ 2025 ಕಾರ್ಯಕ್ರಮ ಅದ್ದೂರಿಯಾಗಿ ಆರಂಭಗೊಂಡಿತು. ಪಾಂಗೋಡು ಕ್ಷೇತ್ರ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಧಾರ್ಮಿಕ ಸಾಮಾಜಿಕ ಮುಂದಾಳು ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಪಾಂಗೋಡು ಕ್ಷೇತ್ರ ಸಾಂಸ್ಕೃತಿಕ ಘಟಕ, ಕ್ಷೇತ್ರ ಸಮಿತಿ, ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಕನ್ನಡ ಭವನ ಹಾಗೂ ಗ್ರಂಥಾಲಯ ಪ್ರಾಯೋಜಕತ್ವದಲ್ಲಿ ನಡೆಯುವ ದಸರಾ ಸಂಭ್ರಮದ ಉದ್ಘಾಟನೆ ಪಾಂಗೋಡು ಕ್ಷೇತ್ರ ಸಭಾಂಗಣದಲ್ಲಿ ನಡೆಯಿತು. ಕ್ಷೇತ್ರ ಪಾತ್ರಿಗಳಾದ ಪಾಂಗೋಡು ಪ್ರವೀಣ್ ನಾಯಕ್ ದೀಪ ಪ್ರಜ್ವಲನೆ ಮಾಡಿದರು. ಧಾರ್ಮಿಕ ಸಾಮಾಜಿಕ ಮುಂದಾಳು ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಹಾಗೆ ಆ ದೇಶದ ಹಲವು ನಾನಾ ಭಾಗಗಳಲ್ಲಿ ನವರಾತ್ರಿ ಉತ್ಸವದೊಂದಿಗೆ ದಸರಾ, ಕರ್ನಾಟಕದಲ್ಲಿ ದಸರಾ ಅಂತ ಹೇಳ್ತಾರೆ. ದೇವಿ ಕಥೆಯಲ್ಲಿ, ದೇವಿ ಮಹಾತ್ಮೆ ಕಥೆಯಲ್ಲಿ ಹೇಳ್ತಾರೆ, ದುಷ್ಟನಾಂತ ಮಹಿಷಾಸುರನನ್ನು 9 ದಿವಸಗಳ ಕಾಲ ಹೋರಾಡಿ ಮಹಿಷನನ್ನು ಸಂಹರಿಸಿದಂತಹ ಒಂದು
ಕಥೆ, ಅದನ್ನೇ ನವರಾತ್ರಿ ಉತ್ಸವ. 10ನೇ ದಿವಸ ವಿಜಯೋತ್ಸವ. ಈ ಮಹಿಷಾಸುರನ ಸಂಬಂಧಿಸಿದಂತಹ ವಿಜಯೋತ್ಸವವನ್ನು ಎಲ್ಲ ಭಾಗದವರು ವಿಜಯದಶಮಿ ಎಂದು ಕೊಂಡಾಡ್ತಾರೆ. ಹಾಗೆ ನವರಾತ್ರಿ ನವಮಿ ಆಯುಧ ಪೂಜೆಯಲ್ಲಿ ದೇವಿ ಮಹಿಷನನ್ನು ಸಂಹರಿಸಲಿಕ್ಕೆ ವಿಧ ವಿಧದಂತಹ ಆಯುಧವನ್ನು ಧರಿಸಿದ್ದಾಳೆ. ಅದರ ಪ್ರತೀಕವಾಗಿ ಆಯುಧ ಪೂಜೆಯಿಂದ ನಾವು ಕೊಂಡಾಡ್ತೇವೆ. ಹಾಗೆ ಧಾರ್ಮಿಕ ಮುಂದಾಳು ಡಾಕ್ಟರ್ ಅನಂತ ಕಾಮತ್, ಪಾಂಗೋಡು ಕ್ಷೇತ್ರ ಸಮಿತಿ ಅಧ್ಯಕ್ಷ ನಾಗೇಶ್ ಪಿ ನಾಯಕ, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಉಪಸ್ಥಿತರಿದ್ದರು. ಧಾರ್ಮಿಕ ಮುಂದಾಳು ಅರಿಬೈಲು ಗೋಪಾಲ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ, ಶ್ರೀಧರ್ ಶೆಟ್ಟಿ ಮುಟ್ಟಂ, ಪ್ರದೀಪ್ ಬೇಕಲ್, ಅಖಿಲೇಶ್ ನಗುಮುಗಂ, ವಿಶಾಲಾಕ್ಷ ಪುತ್ರಕಳ, ಗಂಗಾಧರ ತೆಕ್ಕೆಮೂಲೆ, ಜಗನ್ನಾಥ ಶೆಟ್ಟಿ, ವಸಂತ ಬಾರಡ್ಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ವಾಮನ್ ರಾವ್ ಸ್ವಾಗತಿಸಿ, ಕಾರ್ಯದರ್ಶಿ ವಸಂತ್ ಕೆರೆಮನೆ ಧನ್ಯವಾದವಿತ್ತರು. ಕೆ ಜಗದೀಶ್ ಕೋಡ್ಲು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ಕಾಸರಗೋಡು ಏರಿಯಾ ಸಮ್ಮೇಳನ ಕಾಸರಗೋಡು ಸರ್ವಿಸ್ ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆಯಿತು. ರಾಜ್ಯ ಸಮಿತಿ ಸದಸ್ಯೆ ಪಿ ಬೇಬಿ ಉದ್ಘಾಟಿಸಿದರು. ಕಾಸರಗೋಡಿನಲ್ಲಿ ತಕ್ಷಣವೇ ಶೀ ಲಾಡ್ಜ್ ತೆರೆಯಬೇಕೆಂದು ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ಕಾಸರಗೋಡು ಏರಿಯಾ ಸಮ್ಮೇಳನವು ಆಗ್ರಹಿಸಿತು. ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿರಂತರವಾಗಿ ಸ್ತ್ರೀತ್ವವನ್ನು ಅವಮಾನಿಸುವ ಸೈಬರ್ ದಾಳಿಗಳ ವಿರುದ್ಧ ಬಲವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಹೊಸ ಬಸ್ ನಿಲ್ದಾಣದಲ್ಲಿರುವ ಮಹಿಳಾ ವಿಶ್ರಾಂತಿ ಕೇಂದ್ರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಎಂದು ಆಗ್ರಹಿಸಿತು. ಕಾಸರಗೋಡು ಸೇವಾ ಸಹಕಾರಿ ಬ್ಯಾಂಕ್ സഭാംഗണದಲ್ಲಿ രാജ്യ സമിതി സദസ്യ പി ബേബി ഉദ്ഘാടിಸಿದರು. നമ്മൾ ആഗോളീകരണത്തിന്റെ ഫലം ഏറ്റവും കൃത്യമായി നമ്മൾ അനുഭവിക്കുന്നു എന്ന് തന്നെയാണ്. അത് അതിന്റെ ഗുണഫലം മാത്രമാണ്. അതിന്റെ ദോഷഫലങ്ങളാണ് ഞാൻ നേരത്തെ പറഞ്ഞ കാര്യങ്ങളൊക്കെ തന്നെ. ആഗോളവൽക്കരണം, ഉദാരവൽക്കരണം ഒക്കെ തന്നെ വരുമ്പോൾ ഏറ്റവും ശക്തമായി എതിർത്ത ഒരു സംഘടന കൂടിയാണ് നമ്മുടെയൊക്കെ തന്നെ അല്ലേ. ഇടതുപക്ഷമൊക്കെ തന്നെ വളരെ കൃത്യമായി എതിർത്തിട്ടുണ്ട്. ഇത് നമ്മുടെ അടുക്കള ബജറ്റിനെ താളം തെറ്റിക്കും. ഇത് നമുക്ക് നമ്മളെ പല പ്രധാനപ്പെട്ട കാര്യങ്ങളും അതിൻ്റെതായ രീതിയിലേക്ക് പോകും. അത് സാമ്രാജ്യത്വവൽക്കരണത്തിന് കൂടുതൽ ആക്കം കൂട്ടം തുടങ്ങിയ കാര്യങ്ങളാണ് നമ്മൾ അതിനെ എതിർക്കാൻ വേണ്ടി കാരണം. ഇപ്പോൾ അമേരിക്ക എടുക്കുന്ന ഓരോ തീരുമാനവും നമ്മളെ വളരെ പ്രതികൂലമായി ബാധിക്കുന്നുണ്ടെങ്കിൽ നമ്മൾ 91 മുതൽ കൊണ്ടു നടക്കുന്ന സമരങ്ങൾ, നമ്മൾ 91 മുതൽ ആഗോളവൽക്കരണത്തിനും ഉദാരവൽക്കരണത്തിനുമെതിരെ വളരെ ശക്തമായ സമരപാതയിലാണ് അല്ലെ. ಎಂ ಲಲಿತಾ ಸಭೆಯ ಅಧ್ಯಕ್ಷತೆ ವಹಿಸಿದರು. ಕೆ ಜಯಕುಮಾರಿ ಕಾರ್ಯವರದಿ ಮಂಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ಎಂ ಸುಮತಿ, ಗೀತಾ ಸಮಾನಿ, ಜಯಂತಿ, ಎಂ ಕೆ ರವೀಂದ್ರನ್ ಹಾಗೂ ಕೆ ಸುಮತಿ ಮಾತನಾಡಿದರು. ಟಿ ಬಾಲಕೃಷ್ಣನ್ ಸ್ವಾಗತಿಸಿದರು. ಕೆಎಸ್ ರೀನಾ, ಪಿ ಜಾನಕಿ, ಅಖಿಲಾ ರೈ, ಸಿ ಶಾಂತಕುಮಾರಿ, ಕೆ ಇಂದಿರಾ, ಓಮನ, ಎಂ ಬಿಂದು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಬಾವಿಗೆ ಬಿದ್ದ ಕಾಸರಗೋಡು ಗಿಡ್ಡತಳಿ ಕರುವಿನ ರಕ್ಷಣೆಗೆ ಬಂದ ಅಗ್ನಿಶಾಮಕ ದಳ. ಎಣ್ಮಕಜೆ ಕಾಟುಕೊಕ್ಕೆ ಕಂದೇರಿಯಲ್ಲಿ ಆಕಸ್ಮಿಕವಾಗಿ ಬಾವಿಗೆ ಬಿದ್ದ ಕರುವನ್ನು ಸಾಹಸಮಯ ರೀತಿಯಲ್ಲಾಗಿದೆ ಅಗ್ನಿಶಾಮಕ ದಳ ರಕ್ಷಿಸಿರುವುದು. ಎಣ್ಮಕಜೆ ಕಾಟುಕುಕ್ಕೆ ಕಂದೇರಿಯಲ್ಲಿ ಕೂಕ ಎಂಬವರ ಕಾಸರಗೋಡು ಗಿಡ್ಡತಳಿ ಕರುವನ್ನಾಗಿದೆ ಅಗ್ನಿಶಾಮಕ ದಳ ರಕ್ಷಿಸಿರುವುದು. ಕರು ಆಕಸ್ಮಿಕವಾಗಿ 31 ಕೋಲು ಆಳ 20 ಅಡಿ ನೀರು ಇರುವ ಉಪಯೋಗ ಶೂನ್ಯವಾದ ಬಾವಿಗೆ ಬಿದ್ದಿತು. ಸ್ಥಳೀಯರು ಅದನ್ನು ರಕ್ಷಿಸಲು ಸಾಧ್ಯವಾಗದಿದ್ದಾಗ ತಕ್ಷಣ ಕಾಸರಗೋಡು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಹಿರಿಯ ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ ವಿಎನ್ ವೇಣುಗೋಪಾಲ್ ನೇತೃತ್ವದ ಅಗ್ನಿಶಾಮಕ ದಳದ ತಂಡ ಆಗಮಿಸಿ ಎಫ್ಎಂಡಾರ್ ಆಫೀಸರ್ ಜೆ ಅಭಯ್ ಸೇನ್ ರಕ್ಷಣಾ ತಂಡದ ಸಹಾಯದಿಂದ ಬಾವಿಗೆ ಇಳಿದು ಕರುವನ್ನು ಹೊರತಂದರು. ಜೆಬಿ ಜಿಜೋ, ಅತುಲ್ ರವಿ, ಫೈರ್ ವುಮನ್ ಓಕೆ ಅನುಶ್ರೀ, ಹೋಮ್ ಗಾರ್ಡ್ ಪಿ ಶ್ರೀಜಿತ್ ಕೂಡ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಇರಿಯಾಲ್ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಸರಕು ಲಾರಿಯೊಂದು ನಿಯಂತ್ರಣ ತಪ್ಪಿ ಸಂಭವಿಸಿದ ಅಪಘಾತದ ಆಘಾತ ಇನ್ನೂ ಮಾಸಿಲ್ಲ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು, ವಿದ್ಯುತ್ ಕಂಬಗಳು ಹಾಗೂ ಸಿಗ್ನಲ್ ದೀಪಗಳು ಅಪಘಾತದಲ್ಲಿ ಹಾನಿಗೊಳಗಾಗಿದೆ. ಕಾಸರಗೋಡ್ ಏರಿಯಲ್ ಅಂಡರ್ ಪಾಸ್ ಬಳಿ ಭಾನುವಾರ ಮುಂಜಾನೆ ನಾಡನ್ನೇ ಬೆಚ್ಚಿ ಬೀಳಿಸಿದ ಭಾರೀ ಅಪಘಾತ ಸಂಭವಿಸಿದೆ. ಕರ್ನಾಟಕದ ಹುಬ್ಬಳ್ಳಿಯಿಂದ ಕೋಸಿಕೋಡಿಗೆ ಸಕ್ಕರೆ ಸಾಗಿಸುತ್ತಿದ್ದ ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು, ವಿದ್ಯುತ್ ಕಂಬಗಳು, ಸಿಗ್ನಲ್ ಲೈಟುಗಳು ಅಪಘಾತದಲ್ಲಿ ಹಾನಿಗೊಳಗಾಗಿದೆ. ಬಾಡಿಗೆ ಮನೆಯಲ್ಲಿ ವಾಸಿಸುವ ಇತರ ರಾಜ್ಯದ ಕಾರ್ಮಿಕರ ದ್ವಿಚಕ್ರ ವಾಹನಗಳಾಗಿದೆ ಹಾನಿಗೊಳಗಾಗಿರುವುದು. ರಾಷ್ಟ್ರೀಯ ಹೆದ್ದಾರಿ ನವೀಕರಣದ ಅಂಗವಾಗಿ ಅಳವಡಿಸಲಾದ ಸಿಗ್ನಲ್ ಲೈಟ್, ಸೂಚನಾ ಫಲಕ, ಕನ್ನಡಿ, ತಡೆಗೋಡೆ, ವಿದ್ಯುತ್ ಕಂಬಗಳಿಗೆ ಹಾನಿ ಸಂಭವಿಸಿದೆ.
ರಸ್ತೆ ನಿರ್ಮಾಣದ ಕಾಮಗಾರಿ ಕೈಗೆತ್ತಿಕೊಂಡ ULCCSPRO ಮನೀಶ್ ಕುಮಾರ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸುಮಾರು 1 ಲಕ್ಷ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆದ ಕಾರಣ ಲಾರಿಗೂ ಹಾನಿ ಸಂಭವಿಸಿದೆ. ಹಗಲಿನಲ್ಲಿ ಏರಿಯಲ್ ಜನದಟ್ಟಣೆ ಹೆಚ್ಚಾಗಿರುತ್ತದೆ. ಭಾನುವಾರ ಹಾಗೂ ಬೆಳಗಿನ ಜಾವವಾದುದರಿಂದ ವಾಹನ ದಟ್ಟಣೆ ಕಡಿಮೆ ಇತ್ತು. ಬೇರೆ ವಾಹನವಾಗಲಿ ಪಾದಚಾರಿಗಳಾಗಲಿ ಇಲ್ಲದ ಕಾರಣ ಭಾರೀ ದುರಂತ ತಪ್ಪಿದೆ. ಅಪಘಾತದಲ್ಲಿ ಹಾನಿಗೊಳಗಾದ ದ್ವಿಚಕ್ರ ವಾಹನಗಳ ಮಾಲೀಕರು ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದ್ದಾರೆ. ಲಾರಿ ಮಾಲೀಕರು ಬಂದ ನಂತರವೇ ದ್ವಿಚಕ್ರ ವಾಹನ ಮಾಲೀಕರೊಂದಿಗೆ ಮಾತನಾಡಲಿದ್ದಾರೆ ಎಂದು ವರದಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಮಂಜೇಶ್ವರ ಫೆಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮೊದಲ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯಲ್ಲಿ ಕಂಪನಿಯ ಹೊಸ ನಿರ್ದೇಶಕ ಮಂಡಳಿಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಮಂಜೇಶ್ವರ ಫೆಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮೊದಲ ವಾರ್ಷಿಕ ಮಹಾಸಭೆ ಉಪ್ಪಳ ಕೈಕಂಬದ ಪಂಚಮಿ ಸಭಾಂಗಣದಲ್ಲಿ ನಡೆಯಿತು. ಕಂಪನಿ ಅಧ್ಯಕ್ಷ ಖಾದರ್ MK ಅಧ್ಯಕ್ಷತೆ ವಹಿಸಿದರು. അങ്ങനെ സൂചന കൊടുത്തു. ആ വിഷയം കൊണ്ട് പറയണം എന്ന് ഞാൻ ആഗ്രഹിക്കുകയാണ്. സാധാരണ നിലയ്ക്ക് കമ്പനിയുടെ ഷെയർ ചേർന്നതോട് കൂടിയിട്ട് നെക്സ്റ്റ് ഇയറോ അല്ലെങ്കിൽ 2-3 വർഷം കൂടുമ്പോഴേക്കും ഡിവിഡൻഡ് കിട്ടുക എന്നുള്ള സംഗതി കഴിഞ്ഞു. നിങ്ങൾക്ക് എല്ലാവർക്കും അറിയാവുന്നതുപോലെ നമ്മൾക്ക് ഒരു പ്രത്യേക നിർദ്ദേശം ഉണ്ടായിരുന്നു. ചക്ക കൊണ്ടുള്ള മൗല്യവർദ്ധിത വസ്തുക്കൾ ഉണ്ടാക്കി അത് വിപണനം ചെയ്യുക. ನಿರ್ದೇಶಕಿ ಬಿ ಫಾತಿಮಾ ವರದಿ ಮಂಡಿಸಿದರು. ನಿರ್ದೇಶಕಿ ಜ್ಯೋತಿಷಾ ಆದಾಯ ವೆಚ್ಚದ ಲೆಕ್ಕಪತ್ರ ಹಾಗೂ ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸಿದರು. ಕಂಪನಿಯ ಹೊಸ ನಿರ್ದೇಶಕರ ಮಂಡಳಿ ಹಾಗೂ ಹೊಸ ಲೆಕ್ಕ ಪರಿಶೋಧಕರ ನೇಮಕಾತಿಯನ್ನು ಕಂಪನಿಯ ಸಲಹೆಗಾರ ಅನಿಲ್ ಕುಮಾರ್ ವಿವರಿಸಿದರು. ನಿರ್ದೇಶಕರಾದ ನಾಗೇಶ್ವರ್ ಕಾಡಿ, ಮೊಯ್ದೀನ್ ಶಫೀಕ್, ಚಂದ್ರಹಾಸ ಶೆಟ್ಟಿ, ಅಸ್ರಫ್ ಕುಂಜತ್ತೂರು, ಚಿದಾನಂದ, ಕಂಪನಿ CEO ಅಶ್ವತಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ರಾಮಚಂದ್ರ ಟಿ ಸ್ವಾಗತಿಸಿ ನಿರ್ದೇಶಕಿ ಐರಿನ್ ಜೋಸಫಿನ್ ಧನ್ಯವಾದವಿತ್ತರು. ಸಂಸ್ಥೆಯ ನೂತನ ಆಡಳಿತ ಮಂಡಳಿಯ ಸದಸ್ಯರಾಗಿ ಖಾದರ್ MK, ಜ್ಯೋತಿಷಾ, ರಾಜಶೇಖರ್ N, ಐರಿನ್ ಜೋಸಫಿನ್, ನಾಗೇಶ್ M, ರಾಮಚಂದ್ರ ಟಿ, ಅನಿಲ್ ಕುಮಾರ್ ಡಿ, ಬಿ ಫಾತಿಮಾ, ಅಸ್ರಫ್ ಕುಂಜತ್ತೂರು, ಚಿದಾನಂದ, ಮೊಯ್ದೀನ್ ಶಫೀಕ್ ಮತ್ತಿತರರು ಆಯ್ಕೆಯಾದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಎದುರ್ತೋಡು ಅಲ್ಬೀರ್ ಶಾಲೆಯ ಆಶ್ರಯದಲ್ಲಿ ಮಿಲಾದ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಎದುರ್ತೋಡು ಖತೀಬ್ ಅಬ್ದುಲ್ ನಾಸಿರ್ ಯಮಾನಿ ಉದ್ಘಾಟಿಸಿದರು. ಸಂಸುಲ್ ಉಲಾಮಾ ಇಸ್ಲಾಮಿಕ್ ಅಕಾಡೆಮಿಯ ಅಧೀನದಲ್ಲಿರುವ ಎದುರ್ತೋಡು ಅಲ್ಬೀರ್ ಶಾಲೆಯಲ್ಲಿ ಆಯೋಜಿಸಿದ ಮಿಲಾದ್ ಫೆಸ್ಟ್ ವರ್ಣರಂಜಿತವಾಗಿತ್ತು. ಕಿರಾತ ಹಾಡು, ಭಾಷಣ, ಡೋಲ್ ವಾದನ, ಕೋಲ್ಕಳಿ, ಬೂರ್ದ ಪಠಣ ಮುಂತಾದ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಅತ್ಯುತ್ತಮ ಪ್ರದರ್ಶನದಿಂದ ಕಾರ್ಯಕ್ರಮವನ್ನು ಮನಮೋಹಕಗೊಳಿಸಿದರು. ಗಾಜಾದಲ್ಲಿರುವ ನಿರಾಶ್ರಿತರಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸಲು ಅಲ್ಬೀರ್ ಶಾಲೆಯ ವಿದ್ಯಾರ್ಥಿಗಳು ಆಯೋಜಿಸಿದ ವಿಶೇಷ ಪ್ರದರ್ಶನ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಶುಕ್ರವಾರದ ಪ್ರಾರ್ಥನೆಯ ನಂತರ ಆರಂಭವಾದ ಕಾರ್ಯಕ್ರಮ ಎದುರ್ತೋಡು ಖತೀಬ್ ಅಬ್ದುಲ್ ನಾಸಿರ್ ಯಾಮಿನಿ ಉದ್ಘಾಟಿಸಿದರು. ಅಕಾಡೆಮಿ ಅಧ್ಯಕ್ಷ ಇ ಅಬ್ದುಲ್ಲಾ ಕುಂಜಿ ಅಧ್ಯಕ್ಷತೆ ವಹಿಸಿದರು. ಎದುರ್ತೋಡು ಜಾದ್ ಪದಾಧಿಕಾರಿಗಳಾದ ಎಂ ಅಬ್ದುಲ್ಲಾ ಕುಂಜಿ ಹಾಜಿ, ಇ ಅಬುಬಕರ್ ಹಾಜಿ, ಬೇರ್ಕಾ ಅಬ್ದುಲ್ಲಾ ಕುಂಜಿ ಹಾಜಿ, ಮೊಯ್ದೀನ್ ಮದನಿ, ಎಂ ಮೊಹಮ್ಮದ್ ಕುಂಜಿ ಮುಸ್ಲಿಯಾರ್, ಎಂ ಮೂಫಾ, ಅಬ್ದುಲ್ ರಜಾಕ್ ಅರ್ಷಾದಿ, ಅಬ್ದುಲ್ ಹಮೀದ್ ಮುಸ್ಲಿಯಾರ್, ಸಾವದ್ ವಾಫಿ ಶುಕುರ್ ಮೌಲಿ, ಗಲ್ಫ್ನೂರ್ ಕಮಿಟಿ ಸದಸ್ಯ ರಾಫಿಕ್ ಕಾನಂತಿಕರ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಸ್ಥಳೀಯರು, ಪಾಲಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದ ಮಿಲಾದ್ ಹಬ್ಬ ಎದುರ್ತೋಡಿನಲ್ಲಿ ಒಂದು ಉತ್ಸವವಾಗಿ ಮಾರ್ಪಟ್ಟಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ತಾಲೂಕು ವಿವಿಧ ಸಹಕಾರಿ ಸಂಘದ ಚೀಫ್ ಎಕ್ಸಿಕ್ಯೂಟಿವ್ ಫಾರಂನ ನೇತೃತ್ವದಲ್ಲಿ ಸಹಸ್ಪರ್ಶ 25 ಓಣಂ ಆಚರಣೆಯನ್ನು ಆಯೋಜಿಸಲಾಯಿತು. ಶಾಸಕ ಎನ್ ನೆಲ್ಲಿಕುನ್ನು ಉದ್ಘಾಟಿಸಿದರು. ಕಾಸರಗೋಡು ತಾಲೂಕು ವಿವಿಧ ಸಹಕಾರಿ ಸಂಘದ ಚೀಫ್ ಎಕ್ಸಿಕ್ಯೂಟಿವ್ ಫಾರಂನ ನೇತೃತ್ವದಲ್ಲಿ ಸಹಸ್ಪರ್ಶಂ 25 ಓಣಂ ಆಚರಣೆಯನ್ನು ಆಯೋಜಿಸಲಾಯಿತು. ಚೆರ್ಕಳ ಮಾರ್ತೋಮ ಬಿದಿರ ಶಾಲೆಯಲ್ಲಿ ನಡೆದ ಓಣಂ ಆಚರಣೆಯನ್ನು ಶಾಸಕ ಎನ್ ನೆಲ್ಲಿಕುನ್ನು ഉദ്ഘാಟಿಸಿದರು. ഓണാഘോഷം എന്നത് കേരളീയരുടെ എല്ലാവരുടെയും ആഘോഷമാണ്. അത് ഒരു പ്രത്യേക വിഭാഗത്തിൻ്റെ ആഘോഷമല്ല. ഓണം ആഘോഷിക്കാത്തവന് കേരളീയനല്ല എന്ന് പറഞ്ഞാൽ അതിൽ ആർക്കും വിയോജിക്കാൻ കഴിയുമെന്ന് എനിക്ക് തോന്നുന്നില്ല. എവിടെ കേരളീയനുണ്ടെങ്കിൽ ചന്ദ്രനിൽ ഒരു മലയാളി ഉണ്ടെങ്കിൽ അവിടെയും ആ മലയാളിയും ഓണം ആഘോഷിക്കും. ലോകത്തിൻ്റെ എല്ലാ ഭാഗങ്ങളിലും മലയാളികൾ ഓണം ആഘോഷിക്കുന്നുണ്ട്. ഓണം എന്നതുകൊണ്ട് നമ്മൾ ഉദ്ദേശിക്കുന്നത് വിഭവസമൃദ്ധമായ സദ്യ ഉണ്ണുക എന്നത് മാത്രമല്ല, നമ്മുടെ ഇടയിലുള്ള ഐക്യം എത്രമാത്രമാണ് എന്ന്. നമുക്ക് ഇവിടെ വിവിധ രാഷ്ട്രീയ പാർട്ടികളുണ്ട്, മതങ്ങളുണ്ട്, ജാതികളുണ്ട്, ഭാഷകളുണ്ട്. അപ്പോൾ അതിനെല്ലാം അതീതമായി നമ്മൾക്ക്
യോജിച്ച് നിൽക്കാൻ കഴിയുന്ന സമയത്ത് യോജിച്ച് നിൽക്കാനും അതുപോലെ തന്നെ ഐക്യത്തിൽ നിൽക്കേണ്ട സമയത്ത് ഐക്യത്തിൽ നിൽക്കാനും കേരളീയർക്കല്ലാതെ മറ്റൊരു വിഭാഗത്തിനും സാധിക്കുകയില്ല എന്ന് നമ്മൾ ഈ ഓണാഘോഷം പോലുള്ള പരിപാടികളിലൂടെ ലോകത്തിന് തെളിയിച്ചു കൊടുത്തിരിക്കുകയാണ്. ಫೋರಂನ ಅಧ್ಯಕ್ಷ PK ವಿನೋದ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಸಹಕಾರಿ ಸಂಘದ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಎ ಜಯಚಂದ್ರನ್, ಸಹಾಯಕ ನಿರ್ದೇಶಕ ಕೆ ಮೊಹಮ್ಮದ್ ಸಾಲಿಹ್ ಮುಖ್ಯ ಅತಿಥಿಗಳಾಗಿದ್ದರು. ಗ್ರೂಪ್ ಸೀನಿಯರ್ ಇನ್ಸ್ಪೆಕ್ಟರ್ ಎಂ ಮಣಿಕಂಠನ್, ಫೋರಂನ ಕಾರ್ಯದರ್ಶಿ KV ಸಜೇಶ್, ಪದಾಧಿಕಾರಿಗಳಾದ ವಿ ತಾಮರಾಕ್ಷನ್, ಕೆ ಮುರಳೀಧರನ್, ಮಧುಸೂದನ್ ಪಾನೂರು, ಕೆ ವರದರಾಜ್, EK ರಾಜೇಶ್ ಹಾಗೂ ಗಿರಿಕೃಷ್ಣ ಕುಡಾಲ ಎಂಬಿವರು ಮಾತನಾಡಿದರು. ವಿವಿಧ ಸಹಕಾರಿ ಸಂಘದ ನೌಕರರಿಗಾಗಿ ಆಯೋಜಿಸಿದ್ದ ವಿವಿಧ ಕಲಾ ಕ್ರೀಡಾ ಸ್ಪರ್ಧೆಗಳು ಗಮನಾರ್ಹವಾಯಿತು. ಮೊದಲ ಫಸ್ಟ್ ಸೆಕೆಂಡ್ ನೋಡ್ರೆ ಮೊದಲ ಸ್ಟಾರ್ಟ್. ನಾಲ್ಕನೇ ಸೆಕೆಂಡ್ ಆರಂಭಿക്കുന്നു. ಸರಿ, ಮೂರನೇ ಓಣಂ ಸದ್ಯ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ನವರಾತ್ರಿ ಮಹೋತ್ಸವ ಆಚರಿಸಲಾಗುತ್ತಿದೆ ಭಕ್ತಿಪೂರ್ವಕವಾಗಿ. ಅಖಿಲ ಭಾರತ ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ಕಾಸರಗೋಡು ಏರಿಯಾ ಸಮ್ಮೇಳನ ರಾಜ್ಯ ಸಮಿತಿ ಸದಸ್ಯೆ P. ಬೇಬಿ ಬಾಲಕೃಷ್ಣ ಅವರಿಂದ ಉದ್ಘಾಟನೆ. ಬಾವಿಗೆ ಬಿದ್ದ ಕಾಸರಗೋಡು ಗಿಡ್ಡತಳಿ ಕರುವಿನ ರಕ್ಷಣೆ, ಹೆಣ್ಮಕಜೆ ಕಾಟುಕುಕ್ಕೆ ಕಂದೇರಿಯಲ್ಲಿ ಘಟನೆ. ಮಂಜೇಶ್ವರ ಫೆಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಮೊದಲ ವಾರ್ಷಿಕ ಸಭೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಸದಸ್ಯರ ಆಯ್ಕೆ. ಎರಿಯಾಲ್ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಸರಕು ಲಾರಿಯೊಂದು ನಿಯಂತ್ರಣ ತಪ್ಪಿ ಸಂಭವಿಸಿದ ಅಪಘಾತದಲ್ಲಿ ಭಾರೀ ನಾಶ ನಷ್ಟ.